ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಲಿ ವಿಭೀಷಣೋ ಭೀಷ್ಮಃ ಪ್ರಹ್ಲಾದೋ ನಾರದೋ ಧ್ರುವಃ ಷಡತೆ ವೈಷ್ಣವ ಪ್ರೋಕ್ತ ಸ್ಮರಣಂ ಪಾಪನಾಶನಂ. ಹೀಗೊಂದು ಶ್ಲೋಕವು ಶ್ರೀಮದ್ ಭಾಗವತದಲ್ಲಿ ಬರುತ್ತದೆ. ಇಲ್ಲಿ ಉಲ್ಲೇಖವಾದ ಹೆಸರುಗಳಲ್ಲಿ ಭೀಷ್ಮನ ಹೆಸರು ಸಹ ಇದೆ. ಇವರೆಲ್ಲ ಪುರಾಣದ ಇಚ್ಛಾಮರಣಿಗಳು. ಇವರನ್ನ ದಿನವೂ ಸ್ಮರಿಸಿದ್ರೆ ಸಕಲ ಪಾಪಗಳೂ ಸಹ ನಾಶವಾಗುತ್ತೆಂದು ಹೇಳಲಾಗುತ್ತೆ. ಇವಿಷ್ಟು ಪಾತ್ರಗಳಲ್ಲಿ ಮಹಾಭಾರತದ ಭೀಷ್ಮನ ಪಾತ್ರವು ಅತ್ಯಂತ ಪವಿತ್ರವಾದ, ಪೂಜ್ಯನೀಯವಾದ ಹಾಗೂ ಶ್ರೇಷ್ಠವಾದ ಪಾತ್ರವೆಂದು ಪರಿಗಣಿತವಾಗಿದೆ. ಮಹಾಭಾರತದಲ್ಲಿ ಜೀವಿಸಿದ್ದ ಏಕೈಕ ಇಚ್ಛಾಮರಣಿ ಅಂದ್ರೆ ಅದು ಭೀಷ್ಮ ಮಾತ್ರ. ಭೀಷ್ಮನು ತನ್ನ ಮಕ್ಕಳ, ಮೊಮ್ಮಕ್ಕಳ ಹಾಗೂ ಮರಿ ಮೊಮ್ಮಕ್ಕಳ ಕಾಲದವರೆಗೂ ಜೀವಿಸಿದ್ದ. ಭೀಷ್ಮ ಎಂತಹ ಪ್ರತಾಪಶಾಲಿ ಅಂದ್ರೆ ಯುದ್ಧದಲ್ಲಿ ಅವನನ್ನ ದೇವತೆಗಳು ಸಹ ಸೋಲಿಸಲಾರರು ಎಂಬ ವಾದವಿತ್ತು. ಇಂದಿನ ಈ ವಿಡಿಯೋದಲ್ಲಿ ಭೀಷ್ಮ ಪಿತಾಮಹನ ಬದುಕಿನ ಕುರಿತಾದ ಒಂದಷ್ಟು ರೋಚಕ ಸಂಗತಿಗಳನ್ನ ತಿಳಿಯುತ್ತಾ ಹೋಗೋಣ ಬನ್ನಿ. ಭೀಷ್ಮನು ಗಂಗೆ ಹಾಗೂ ರಾಜ ಶಂತನುವಿನ ಮಗ. ರಾಜ ಶಂತನು ಹಸ್ತಿನಾಪುರದ ಅರಸನಾಗಿದ್ದ. ಶಂತನು ಗಂಗೆಯನ್ನ ನೋಡಿ ಮೋಹಿಸಿ ಆಕೆಯನ್ನ ವಿವಾಹವಾಗಲು ಬಯಸಿದ. ಆದರೆ ಯಾವುದೋ ಶಾಪದ ಪರಿಣಾಮ ಮಾನವ ಕನ್ಯೆಯಾಗಿದ್ದ ಗಂಗೆಗೆ ಭೂಲೋಕದಲ್ಲಿ ಇರಲು ಇಷ್ಟವಿರಲಿಲ್ಲ. ನಿನ್ನನ್ನು ಇಷ್ಟಪಟ್ಟು ಮದುವೆಯಾಗುವ ರಾಜನು ನೀನು ಮಾಡುವ ಕೆಲಸವನ್ನ ಆಕ್ಷೇಪಿಸಿದ ಪಕ್ಷದಲ್ಲಿ ನಿನ್ನ ಶಾಪವು ವಿಮೋಚನೆಯಾಗುತ್ತೆಂದು ಆಕೆಗೆ ಹೇಳಲಾಗಿತ್ತು. ರಾಜ ಶಂತನು ಗಂಗೆಗೆ ತನ್ನ ಮನೋರಥ ತಿಳಿಸಿದಾಗ ಅದಕ್ಕೆ ಒಪ್ಪಿದ ಗಂಗೆಯು, ನಾನು ನಿನ್ನನ್ನ ಮದುವೆಯಾಗಲೇನು ಸಿದ್ಧ, ಆದರೆ ನೀನು ಮದುವೆಯ ಬಳಿಕ ನಾನು ಮಾಡುವ ಯಾವುದೇ ಕೆಲಸಕ್ಕೂ ಅಡ್ಡಿ ಅಥವಾ ಆಕ್ಷೇಪ ವ್ಯಕ್ತಪಡಿಸಬಾರದು ಎಂಬ ಷರತ್ತು ಹಾಕಿದ್ಲು. ಹೀಗೆ ಒಂದು ವೇಳೆ ಈ ಷರತ್ತು ಮುರಿದರೆ ನಾನು ಆ ಕೂಡ್ಲೆ ನಿನ್ನನ್ನ ಬಿಟ್ಟು ಹೋಗುತ್ತೇನೆ ಎಂದು ತಿಳಿಸುತ್ತಾಳೆ. ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿದ್ದ ರಾಜ ಶಂತನು ಆಕೆಯ ಷರತ್ತಿಗೆ ಮರು ಮಾತನಾಡದೆ ಒಪ್ಪಿದ. ಮದುವೆಯ ಬಳಿಕ ಗಂಗೆ ತನಗೆ ಜನಿಸಿದ ಮೊದಲ ಮಗುವನ್ನ ನದಿಗೆ ಎಸೆದ್ಲು. ರಾಜನಿಗೆ ಸಂಕಟವಾದರೂ ಷರತ್ತಿನ ಪ್ರಕಾರ ಆಕೆಗೆ ಪ್ರಶ್ನಿಸುವ ಹಾಗಿರಲಿಲ್ಲ. ಇದೇ ರೀತಿ ಆಕೆ ತನಗೆ ಜನಿಸಿದ 7 ಮಕ್ಕಳನ್ನ ಸಹ ಒಂದರ ಬಳಿಕ ಒಂದರಂತೆ ನದಿಗೆ ಎಸೆದು ಬಂದ್ಲು. ಇವಳೇಕೆ ಹೀಗೆ ಮಾಡುತ್ತಿದ್ದಾಳೆಂದು ರಾಜನಿಗೆ ಗೊತ್ತಾಗ್ಲಿಲ್ಲ. ಕೊನೆಯಲ್ಲಿ ಆಕೆಗೆ ಜನಿಸಿದ 8ನೇ ಮಗುವನ್ನ ಸಹ ಆಕೆ ನದಿಗೆ ಹಾಕಲು ಹೋದಾಗ ಇನ್ನು ಸುಮ್ಮನಿರಲಾಗದ ರಾಜನು ಆಕೆಯನ್ನ ತಡೆದು, ಯಾಕೆ ಇಂತಹ ಅಮಾನುಷ ಕೃತ್ಯ ಮಾಡುತ್ತಿದ್ದೀಯಾ, ನಿಲ್ಲಿಸು ಎಂದು ಹೇಳಿದ. ಆ ಕ್ಷಣವೇ ಗಂಗೆಯು ಹಿಂದೆ ನಡೆದ ದೃಷ್ಟಾಂತಗಳನ್ನ ಒಂದೊಂದಾಗಿಯೇ ತಿಳಿಸ್ತಾಳೆ. ವಸಿಷ್ಠ ಮಾಶ್ರಿಯು ಸಾಕಿದ ನಂದಿನಿ ಎಂಬ ಹಸುವನ್ನ ಅಪಹರಿಸಿದ್ದಕ್ಕಾಗಿ ಅಷ್ಟವಸುಗಳಿಗೆ ವಸಿಷ್ಠ ಮಾಶ್ರಿಯು ಕೊಟ್ಟ ಶಾಪ. ತನ್ನನ್ನು ಅಷ್ಟವಸು ಭೇಟಿಯಾಗಿದ್ದು ಶಾಪ ವಿಮೋಚನೆಯ ಸಲುವಾಗಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು. ಹೀಗೆ ಅಷ್ಟವಸುಗಳ ಕಥೆಯನ್ನ ಬಿಚ್ಚಿಟ್ಟ ಗಂಗೆಯು ಹುಟ್ಟಿದ 8ನೇ ಮಗುವನ್ನ ತಾನೇ ನೋಡಿಕೊಳ್ಳುತ್ತೇನೆಂದು, ಸಮಯ ಬಂದಾಗ ನಿನಗೊಪ್ಪಿಸುತ್ತೇನೆಂದು ಹೇಳಿ ತಾನು ಹಾಕಿದ ಷರತ್ತು ಮುರಿದ ಶಂತನುವಿನಿಂದ ದೂರವಾಗ್ತಾಳೆ. ಅನೇಕ ವರ್ಷಗಳ ನಂತರ ಶಂತನು ಗಂಗಾ ನದಿಯ ದಡದಲ್ಲಿ ತಿರುಗಾಡುತ್ತಿರುವಾಗ ನದಿಯ ನೀರು ಆಳವಿಲ್ಲವಿರೋದನ್ನ ಗಮನಿಸ್ತಾನೆ. ಒಬ್ಬ ಯುವಕ ಬಾಣಗಳಿಂದ ಮಾಡಲ್ಪಟ್ಟ ಅಣೆಕಟ್ಟಿನಿಂದ ನೀರಿನ ಪ್ರವಾಹವನ್ನೇ ತಡೆಯೋದನ್ನ ನೋಡಿದ ಶಂತನು ಈತ ತನ್ನ ಸ್ವಂತ ಮಗನೆಂದು ಭಾವಿಸಿ ಗಂಗೆಯನ್ನ ಉದ್ದೇಶಿಸಿ, ಆ ಮಗುವನ್ನ ನನಗೆ ತೋರಿಸು, ಅವನನ್ನ ಹಿಂದಿರುಗಿಸುವಂತೆ ಕೇಳಿಕೊಳ್ಳುತ್ತಾನೆ. ಆಗ ಗಂಗೆಯು ಯವನ ರೂಪದಲ್ಲಿ ಪ್ರತ್ಯಕ್ಷಗೊಂಡಳು ಮತ್ತು ತನ್ನ ಭರವಸೆಯಂತೆ ತನ್ನ ಮಗನನ್ನ ಶಂತನುವಿಗೆ ಒಪ್ಪಿಸಿದ್ಲು. ಹೀಗೆ ರಾಜನಿಗೆ ಆಕೆ ಕೊಟ್ಟ ಮಗುವೆ ಭೀಷ್ಮ. ಈತ ಗಂಗೆಯ ಮಗನಾಗಿದ್ದರಿಂದ ಈತನನ್ನ ಗಾಂಗೇಯ ಎಂದು ಸಹ ಕರೀತಾರೆ. ಆರಂಭದಲ್ಲಿ ಭೀಷ್ಮನಿಗೆ ದೇವವೃತ ಎಂಬ ಹೆಸರು ಸಹ ಇತ್ತು. ಭೀಷ್ಮನು ತಂದೆ ಶಂತನುವಿನ ಜೊತೆ ಬೆಳೆಯಲಾರಂಭಿಸಿದ. ಹುಟ್ಟುತ್ತಲೇ ಅಸಾಧ್ಯ ಪರಾಕ್ರಮಿಯಾದ ಆತ ಎಲ್ಲ ಶಾಸ್ತ್ರ ವಿದ್ಯೆಗಳನ್ನ ಸಹ ಕಲಿತು ಎಲ್ಲಾ ವಿದ್ಯೆಗಳಲ್ಲೂ ಸಹ ಪಾರಂಗತನಾದ. ಭೀಷ್ಮನು ಪರಶುರಾಮರ ಬಳಿ ಎಲ್ಲಾ ರೀತಿಯ ವಿದ್ಯೆಗಳನ್ನ ಸಹ ಕಲಿತುಕೊಂಡ. ಭೀಷ್ಮ ತನ್ನ ತಾರುಣ್ಯದಲ್ಲಿದ್ದಾಗ ಈತನ ತಂದೆಯಾದ ಶಂತನು ಸತ್ಯವತಿ ಎಂಬ ಬೆಸ್ತರ ಕನ್ಯೆಯೊಬ್ಬಳನ್ನ ನೋಡಿ ಆಕೆಯ ಸೌಂದರ್ಯಕ್ಕೆ ಮನಸೋಲುತ್ತಾನೆ. ಈ ಸತ್ಯವತಿಯು ಈ ಹಿಂದೆ ಯೋಜನಾ ಗಂಧಿ ಎಂಬ ಹೆಸರಿನಿಂದ ಗುರುತಿಸಿಕೊಂಡಿದ್ದಳು. ಈಕೆಯ ಮೈಯ ದುರ್ಗಂಧವನ್ನ ಪರಾಶರ ಮುನಿಗಳು ತಮ್ಮ ತಪಶಕ್ತಿಯಿಂದ ನೀಗಿಸಿ ಈಕೆಗೆ ವ್ಯಾಸ ಎಂಬ ಮಗುವನ್ನ ಸಹ ಕರುಣಿಸಿದ್ದರು. ಈ ವ್ಯಾಸನೇ ಮಹಾಭಾರತದ ಕರ್ತೃ. ಇವರು ಮಹಾಭಾರತದಲ್ಲಿ ಅನೇಕ ಕಡೆ ಕಾಣಿಸಿಕೊಳ್ತಾರೆ ಕೂಡ. ಮದುವೆಗೂ ಮುನ್ನ ತಾನು ಮಗುವಿನ ತಾಯಿಯಾದ್ದರಿಂದ ವೇದನೆಗೆ ಗುರಿಯಾದ ಸತ್ಯವತಿಗೆ ಅಭಯ ನೀಡಿದ ಪರಾಶರರು ಆಕೆಗೆ
ಕೊನೆಗೆ ಆಕೆಯ ಕನ್ಯತ್ವವನ್ನೇ ವಾಪಸ್ ಕರುಣಿಸಿದ್ದರು. ಈಗ ರಾಜ ಶಂತನು ಈಕೆಯನ್ನ ಕಂಡು ಮೋಹಿಸಿದಾಗ ತಂದೆಯ ಮನೋರಥ ಅರಿತುಕೊಂಡ ಮಗ ಭೀಷ್ಮನು ಈ ಮದುವೆಗೆ ಸತ್ಯವತಿಯನ್ನ ತಾನೇ ಒಪ್ಪಿಸಿ ಕರೆತರುತ್ತೇನೆ ಎಂದು ಸತ್ಯವತಿ ಇದ್ದ ಕುಟೀರದತ್ತ ಹೋಗ್ತಾನೆ. ಬಂದವನು ರಾಜನ ಮೊದಲ ಸತಿಯ ಮಗ ಎಂದು ತಿಳಿದ ಸತ್ಯವತಿಯ ತಂದೆ ತನ್ನ ಮಗಳು ಈಗ ರಾಜನ ಕೈ ಹಿಡಿದರೆ ಅವರಿಗೆ ಮುಂದೆ ಜನಿಸುವ ಮಕ್ಕಳು ರಾಜನ ಮೊದಲ ಮಗನಾದ ನಿನ್ನ ಗುಲಾಮರಾಗಿರ್ಬೇಕಾಗುತ್ತೆ. ಅದು ನನಗೆ ಇಷ್ಟವಿಲ್ಲ. ನಿಮ್ಮ ಸಾಮ್ರಾಜ್ಯಕ್ಕೆ ನನ್ನ ಮಗಳೇ ಪಟ್ಟದರಸಿ ಆಗಬೇಕು. ಮುಂದೆ ಅವಳ ಮಕ್ಕಳೇ ಅರಸರಾಗಬೇಕು. ಇದಕ್ಕೊಪ್ಪಿದ್ರೆ ಮಾತ್ರವೇ ಈ ಮದುವೆ ಸಾಧ್ಯ ಎನ್ನುತ್ತಾನೆ. ಇದು ತಿಳಿದ ರಾಜ ಶಂತನು ದುಃಖಿತನಾಗುತ್ತಾನೆ. ಆದರೆ ಭೀಷ್ಮನು ತಾನು ಮದುವೆಯೂ ಆಗೋದಿಲ್ಲ ಹಾಗೂ ಅಧಿಕಾರದ ಆಸೆಯೂ ಸಹ ತನಗೆ ಬೇಡ, ಚಿಕ್ಕಮ್ಮಳಾದ ಸತ್ಯವತಿಯ ಸಂತಾನವೇ ರಾಜ್ಯವನ್ನಾಳಲಿ ಎಂದು ಸಂತೋಷದಿಂದ ಪ್ರತಿಜ್ಞೆ ಮಾಡುತ್ತಾನೆ. ಇದನ್ನೇ ಭೀಷ್ಮ ಪ್ರತಿಜ್ಞೆ ಎಂದು ಮಹಾಭಾರತದಲ್ಲಿ ಕರೆಯಲಾಗಿದೆ. ತನ್ನ ಸಂತೋಷಕ್ಕಾಗಿ ಇಂತಹ ತ್ಯಾಗಕ್ಕೆ ಸಿದ್ಧನಾದ ಮಗನ ಈ ಮೇರು ವ್ಯಕ್ತಿತ್ವಕ್ಕೆ ಸೋತ ರಾಜನು ಸಂತೋಷದಿಂದ ಮಗನಿಗೆ ಇಚ್ಛಾಮರಣಿಯಾಗು ಎಂಬ ವರ ಕೊಡುತ್ತಾನೆ. ಶಂತನು ಹಾಗೂ ಸತ್ಯವತಿಯರ ಕಲ್ಯಾಣ ನಡೆಯುತ್ತದೆ. ಅವರಿಗೆ ಚಿತ್ರವೀರ್ಯ ಹಾಗೂ ವಿಚಿತ್ರವೀರ್ಯ ಎಂಬ ಮಕ್ಕಳು ಸಹ ಜನಿಸ್ತಾರೆ. ಚಿತ್ರವೀರ್ಯನನ್ನ ಅನೇಕ ಕಡೆ ಚಿತ್ರಾಂಗದ ಎಂದು ಸಹ ಕರೆಯಲಾಗಿದೆ. ಇವರಿನ್ನು ಬಾಲ್ಯಾವಸ್ಥೆಯಲ್ಲಿರುವಾಗಲೇ ತಂದೆ ಶಂತನು ಕಾಲವಶವಾಗುತ್ತಾನೆ. ಆಗ ಈ ಮಕ್ಕಳ ಪಾಲನೆಯ ಜವಾಬ್ದಾರಿ ಭೀಷ್ಮನ ಹೆಗಲಿಗೆ ಬೀಳುತ್ತದೆ. ಮಲತಾಯಿಯ ಮಕ್ಕಳಾದ ಅವರನ್ನ ತನ್ನ ಸ್ವಂತ ಸಹೋದರರಿಗಿಂತ ಹೆಚ್ಚಿನ ಸ್ಥಾನ ನೀಡಿ ಅವರಿಗೆ ಗುರಿ ತೋರುವ ತಂದೆಯ ಸ್ಥಾನದಲ್ಲಿ ನಿಂತು ಭೀಷ್ಮ ಸಲಹುತ್ತಾನೆ. ಮುಂದೆ ಗಂಧರ್ವರೊಡನೆ ನಡೆದ ಯುದ್ಧವೊಂದರಲ್ಲಿ ಚಿತ್ರಾಂಗದನು ಅಕಾಲ ಮೃತ್ಯುವಿಗೀಡಾಗಬೇಕಾಗುತ್ತೆ. ಈಗ ಉಳಿದವನು ವಿಚಿತ್ರವೀರ್ಯ. ವಂಶ ಬೆಳೆಸದೆ ಕಣ್ಮರೆಯಾದ ಚಿತ್ರಾಂಗದನ ಅಗಲಿಕೆಯ ದುಃಖದಲ್ಲಿಯೇ ಇತ್ತ ವಿಚಿತ್ರವೀರ್ಯನಿಗೆ ಮದುವೆ ಮಾಡಿ ಆತನಿಂದಾದರೂ ವಂಶಾಭಿವೃದ್ಧಿ ಮಾಡುವ ಯೋಚನೆ ಭೀಷ್ಮನಿಗಿತ್ತು. ಕಾಶಿರಾಜನ ಮಕ್ಕಳಾದ ಅಂಬಿಕೆ ಹಾಗೂ ಅಂಬಾಲಿಕೆಯರ ಸ್ವಯಂವರ ಏರ್ಪಟ್ಟಾಗ ಅಲ್ಲಿಗೆ ಬಂದ ಭೀಷ್ಮನು ಎಲ್ಲ ಅರಸರ ವಿರುದ್ಧವೂ ಸಹ ಏಕಾಂಗಿಯಾಗಿ ಹೋರಾಡಿ ಆ ಮೂವರು ರಾಜಪುತ್ರಿಯರನ್ನ ಸಹ ಗೆದ್ದು ವಿಚಿತ್ರ ವೀರ್ಯನಲ್ಲಿಗೆ ಕರೆತರ್ತಾನೆ. ಅವರ ಪೈಕಿ ಅಂಬೆಗೆ ರಾಜ ಶಾಲ್ವನ ಜೊತೆ ವಿವಾಹ ನಿಶ್ಚಯವಾಗಿತ್ತು. ಈತ ಅಂಬಿಕೆ ಹಾಗೂ ಅಂಬಾಲಿಕೆಯರಿಬ್ಬರನ್ನ ಸಹ ವಿಚಿತ್ರ ವೀರ್ಯನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಆದರೆ ಅಂಬೆಯೊಬ್ಬಳು ಹಾಗೆ ಉಳಿಯುತ್ತಾಳೆ. ಅವಳು ತನ್ನ ಮೈಮನಸನ್ನ ರಾಜ ಶಾಲ್ವನಿಗೆ ತಾನೀಗಾಗಲೇ ಕೊಟ್ಟಾಗಿದೆ ಎನ್ನುತ್ತಾಳೆ. ಅದರಂತೆ ಅವಳನ್ನ ರಾಜ ಶಾಲ್ವನ ಬಳಿಗೆ ಭೀಷ್ಮ ಕರೆತರ್ತಾನೆ. ಆದರೆ ಎಲ್ಲರ ಮುಂದೆ ಅವಳನ್ನ ಭೀಷ್ಮ ಹೊತ್ತೊಯ್ದಿದ್ದ ಪರಿಣಾಮ ರಾಜ ಶಾಲ್ವನು ಈಗ ಅಂಬೆಯನ್ನ ವಿವಾಹವಾಗಲು ಒಪ್ಪೋದಿಲ್ಲ. ಆಗ ಅಂಬೆ ಭೀಷ್ಮನೇ ತನ್ನನ್ನ ವಿವಾಹವಾಗಬೇಕು ಎಂದಾಗ ತಾನು ವಿವಾಹವಾಗಲಾರೆ ಎಂದು ಆತ ಪ್ರತಿಜ್ಞೆ ಮಾಡಿದ್ರಿಂದ ಭೀಷ್ಮನು ಅದೆಂದಿಗೂ ಸಾಧ್ಯವಿಲ್ಲವೆಂದು ಖಡಾಖಂಡಿತವಾಗಿ ಹೇಳ್ತಾನೆ. ಇದರಿಂದ ಬೇಸರಗೊಂಡ ಆಕೆ ಭೀಷ್ಮನ ಗುರುವಾದ ಪರಶುರಾಮರ ಬಳಿ ಹೋಗಿ ಭೀಷ್ಮನಿಂದ ತನಗೆ ಅನ್ಯಾಯವಾಗಿದೆ ಎಂದು ಅವನಿಗೆ ತಕ್ಕ ಪಾಠ ಕಲಿಸಿ ಈ ಮದುವೆಗೆ ಒಪ್ಪಿಸಿ ಎಂದು ಕೇಳುತ್ತಾಳೆ. ಆಗ ಪರಶುರಾಮನು ಭೀಷ್ಮನನ್ನ ಕರೆಸಿ ಪರಿಸ್ಥಿತಿಯನ್ನ ಅರ್ಥ ಮಾಡಿಸಲು ನೋಡ್ತಾನೆ. ಆದರೆ ಯಾರೇನೇ ಹೇಳಿದ್ರು ತಾನು ಮಾಡಿದ ಪ್ರತಿಜ್ಞೆ ಮುರಿಯಲಾರೆ ಎಂದು ಭೀಷ್ಮ ಪಟ್ಟು ಹಿಡಿಯುತ್ತಾನೆ. ಇದರಿಂದ ಕೋಪಗೊಂಡ ಪರಶುರಾಮನು ಹಾಗಾದರೆ ನಮ್ಮಿಬ್ಬರ ನಡುವೆ ಯುದ್ಧ ನಡೆಯಬೇಕಾಗುತ್ತದೆ ಎನ್ನುತ್ತಾನೆ. ಹಾಗೆಯೇ ಆಗಲಿ ಎಂದ ಭೀಷ್ಮನು ತನ್ನ ಗುರುವಾದ ಪರಶುರಾಮರ ಜೊತೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಸುಮಾರು 18 ದಿನಗಳ ಕಾಲ ಈ ಗುರು ಶಿಷ್ಯರಿಬ್ಬರಿಗೂ ಸಹ ಯುದ್ಧ ನಡೆಯುತ್ತದೆ. ಈ ಘೋರ ಯುದ್ಧದಲ್ಲಿ ಯಾರೂ ಸಹ ಸೋಲೋದಿಲ್ಲ. ಪರಶುರಾಮ ಚಿರಂಜೀವಿ ಹಾಗೂ ವಿಷ್ಣುವಿನ ಅಂಶ ಸಂಭೂತ ಹಾಗೂ ಭೀಷ್ಮ ಅಸಾಧ್ಯ ಪ್ರತಾಪಿ. ಅವನನ್ನ ದೇವತೆಗಳು ಸಹ ಸೋಲಿಸಲಾರರು. ಇದನ್ನರಿತ ಪರಶುರಾಮನು ಭೀಷ್ಮನನ್ನ ನಾನು ಸೋಲಿಸಲು ಸಾಧ್ಯವಿಲ್ಲ, ನೀನು ಶಿವನ ಕುರಿತು ತಪಸ್ಸು ಮಾಡಿ ಬೇಕಾದ ವರ ಪಡೆದುಕೋ ಎಂದು ಸಲಹೆ ನೀಡುತ್ತಾರೆ. ತನ್ನ ಬದುಕನ್ನ ಈ ರೀತಿ ನರಕ ಸದೃಶ ಮಾಡಿದ ಭೀಷ್ಮನ ನಾಶಕ್ಕಾಗಿ ಅಂಬೆ 3 ಜನ್ಮ ಕಾಯ್ತಾಳೆ. ಅವನ ನಾಶದ ಪ್ರತೀಕಾರವನ್ನ ಆಕೆ ಮುಂದೆ ನಡೆದ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಶಿಖಂಡಿಯಾಗಿ ಜನಿಸಿ ಅವನ ಸಾವಿಗೆ ಕಾರಣವಾಗುತ್ತಾಳೆ. ಇತ್ತ ಅಂಬಿಕೆ ಹಾಗೂ ಅಂಬಾಲಿಕೆಯರನ್ನ ಮದುವೆಯಾದ ವಿಚಿತ್ರ ವೀರ್ಯನು ಸಹ ಬೆಟ್ಟದ ಮೇಲಿಂದ ಬಿದ್ದು ಅಕಾಲ ಮೃತ್ಯುವಿಗೀಡಾದಾಗ ಅವನ ಪತ್ನಿಯರು ಇನ್ನು ಎಳೆವಯಸ್ಸಿನಲ್ಲಿಯೇ ಮಕ್ಕಳಿಲ್ಲದೆ ವಿಧವೆಯರಾಗಬೇಕಾಗುತ್ತೆ. ಇದರಿಂದ ಸಂಕಟ ಪಡುವ ಸತ್ಯವತಿಯು ತನ್ನ ಮೊದಲ ಮಗನಾದ ವ್ಯಾಸನನ್ನ ಸ್ಮರಿಸಿ ಅವನ ಸಹಾಯ ಬೇಡುತ್ತಾಳೆ. ವ್ಯಾಸನು ಆಕೆಗೆ ಅಭಯವನ್ನ ನೀಡಿ ತನ್ನ ದಿವ್ಯ ಶಕ್ತಿಯಿಂದ ಅಂಬಿಕೆ ಹಾಗೂ ಅಂಬಾಲಿಕೆಯರಿಗೆ ಪುತ್ರ ಸಂತಾನವಾಗುವಂತೆ ಮಾಡ್ತಾನೆ. ಅವರಿಬ್ಬರಿಗೂ ಅವನ ಕೃಪೆಯಿಂದ ಕ್ರಮವಾಗಿ ಧೃತರಾಷ್ಟ್ರ ಹಾಗೂ ಪಾಂಡುವಿನ ಜನನವಾಗುತ್ತದೆ. ವ್ಯಾಸನಿಂದ ಅಲ್ಲಿದ್ದ ಓರ್ವ ದಾಸಿಯೂ ಸಹ
ಗರ್ಭವತಿಯಾಗುತ್ತಾಳೆ. ಆಕೆಗೆ ವಿದುರನೆಂಬ ದಕ್ಷ ಹಾಗೂ ಚಾಣಕ್ಯ ಮತಿಯ ಮಗ ಜನಿಸ್ತಾನೆ. ಇಲ್ಲಿಂದ ಆರಂಭವಾಗುತ್ತದೆ ಕುರುಸಂತತಿಯ ಮುಂದಿನ ಕತೆ. ವ್ಯಾಸನ ಉಗ್ರ ರೂಪ ನೋಡಿ ಧೃತರಾಷ್ಟ್ರನ ತಾಯಿ ಕಣ್ಮುಚ್ಚಿಕೊಂಡಿದ್ದರಿಂದ ಆಕೆಗೆ ಹುಟ್ಟು ಕುರುಡನಾದ ಧೃತರಾಷ್ಟ್ರನ ಜನನವಾಗುತ್ತದೆ. ಇನ್ನು ವ್ಯಾಸನನ್ನ ನೋಡಿ ಪಾಂಡುವಿನ ತಾಯಿಯ ಮೈ ಬಿಳಿಚಿಕೊಂಡಿದ್ದರ ಪರಿಣಾಮ ಆಕೆಗೆ ಪಾಂಡು ರೋಗ ಇದ್ದ ಪಾಂಡುವಿನ ಜನನವಾಗುತ್ತದೆ. ಆದರೆ ದಾಸಿ ಮಾತ್ರ ಹೆದರದೆ ಅಚಲವಾಗಿ ಧೈರ್ಯದಿಂದ ಕುಳಿತ ಪರಿಣಾಮ ಆಕೆಗೆ ಚತುರ ಬುದ್ಧಿಯ ವಿದುರ ಜನಿಸ್ತಾನೆ. ಮುಂದೆ ಈ ಮಕ್ಕಳ ಪಾಲನೆಯ ಹೊಣೆ ಭೀಷ್ಮನಿಗೆ ದಕ್ಕುತ್ತದೆ. ಅವನು ಇವರನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿ ಮಮತೆಯಿಂದ ಸಾಕಿ ಸಲಹುತ್ತಾನೆ. ಇವರು ಪ್ರಾಪ್ತ ವಯಸ್ಸಿಗೆ ಬಂದಾಗ ಮೊದಲು ಕಿರಿಯವನಾದ ಪಾಂಡುವನ್ನೇ ಹಸ್ತಿಗೆ ರಾಜ ಎಂದು ಘೋಷಿಸಲಾಗುತ್ತದೆ. ಪಾಂಡುವಿಗೆ ಮಾದ್ರಾದೇಶದ ಯುವರಾಣಿಯಾದ ಮಾದ್ರಿ ಹಾಗೂ ಯಾದವ ಅರಸನ ಮಗಳಾದ ಕುಂತಿ ಈ ಇಬ್ಬರನ್ನ ಸಹ ವಿವಾಹ ಮಾಡಲಾಗುತ್ತದೆ. ಧೃತರಾಷ್ಟ್ರನೇ ಪಾಂಡವಿಗಿಂತ ಹಿರಿಯ. ಆದರೂ ಸಹ ಅವನು ಹುಟ್ಟು ಕುರುಡ ಎಂಬ ಕಾರಣಕ್ಕೆ ಅವನನ್ನ ಬದಿಗಿರಿಸಿ ಪಾಂಡುವಿಗೆ ಪಟ್ಟಾಭಿಷೇಕ ಮಾಡಿದ್ರು. ಪಾಂಡು ಬೇಟೆಯ ಸಮಯದಲ್ಲಿ ಜಿಂಕೆಗಳಿಗೆಂದು ಭ್ರಮಿಸಿ ಮುನಿ ದಂಪತಿಗಳನ್ನ ಕೊಂದದಕ್ಕಾಗಿ ಶಾಪಗ್ರಸ್ತನಾಗಿ ರಾಜ್ಯಭಾರದಲ್ಲಿ ಆಸಕ್ತಿ ಕಳೆದುಕೊಂಡು ತನ್ನ ಸುಂದರ ಪತ್ನಿಯರ ಜೊತೆ ವನವಾಸಕ್ಕೆ ಹೋಗ್ತಾನೆ. ವನವಾಸದಲ್ಲಿದ್ದಾಗ ಅವರಿಗೆ ದೇವತೆಗಳಿಂದಲೇ ಪಾಂಡವರ ಜನನವಾಗುತ್ತೆ. ಇತ್ತ ಧೃತರಾಷ್ಟ್ರನಿಗೂ ಸಹ ಗಾಂಧಾರ ದೇಶದ ಯುವರಾಣಿಯಾದ ಗಾಂಧಾರಿಯ ಜೊತೆ ವಿವಾಹವಾಗಿ ಅವರಿಗೆ 101 ಜನ ಕೌರವರು ಜನಿಸ್ತಾರೆ. ಪಾಂಡು ನಡು ವಸಂತದಲ್ಲಿಯೇ ಸಾವಿಗೀಡಾಗುತ್ತಾನೆ. ಮಾಧುರಿಯೂ ಸಹ ಸಹಾಗಮನ ಮಾಡಿ ಪಾಂಡುವಿನ ಹಿಂದೆಯೇ ತಾನೂ ಸಹ ಹೋಗ್ತಾಳೆ. ಕುಂತಿ ಹಾಗೂ ಮಕ್ಕಳನ್ನ ಹಸ್ತಿಗೆ ಕರೆತಂದಾಗ ಪಾಂಡವರು ಕೌರವರು ಒಟ್ಟಿಗೆ ಬೆಳೆಯಬೇಕಾಗುತ್ತದೆ. ಪಾಂಡು ಹೋದ ಬಳಿಕ ಹಸ್ತಿಯ ಆಡಳಿತ ಧೃತರಾಷ್ಟ್ರನ ತೆಕ್ಕೆಗೆ ಬೀಳುತ್ತದೆ. ಅವನು ಹುಟ್ಟು ಕುರುಡನಾದ್ರಿಂದ ಅವನ ಬೆಂಬಲಕ್ಕೆ ಭೀಷ್ಮ ಹಾಗೂ ವಿದುರ ನಿಲ್ಲುತ್ತಾರೆ. ಈಗ ಪಾಂಡವರ ಹಾಗೂ ಕೌರವರ ವಿದ್ಯಾಭ್ಯಾಸದ ಜೊತೆ ಅವರ ಪಾಲನೆ ಪೋಷಣೆಯ ಹೊಣೆಯೂ ಸಹ ಭೀಷ್ಮನದ್ದೇ ಆಗುತ್ತದೆ. ಈ ಮಕ್ಕಳಾದರೂ ಚಿಕ್ಕಂದಿನಿಂದಲೂ ಸಹ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದ ರೀತಿಯಲ್ಲಿ ಬೆಳೆದ್ರು. ಇವರ ನಡುವೆ ಹೇಗೆ ಸೋದರ ಮೈತ್ರಿ ಸಾಧಿಸುವುದು ಎಂಬುದೇ ಭೀಷ್ಮನ ಚಿಂತೆಯಾಗಿತ್ತು. ಅದಕ್ಕೂ ಮುನ್ನ ಅವರಿಗೆ ಸೂಕ್ತ ಗುರುವಿನ ಅಗತ್ಯವಿತ್ತು. ಅದೇ ಸಮಯಕ್ಕೆ ದ್ರೋಣಾಚಾರ್ಯರ ಪ್ರವೇಶವಾಗುತ್ತದೆ. ಅವರು ಸಹ ಆಗ ಕಾಯಕದ ಹುಡುಕಾಟದಲ್ಲಿದ್ರು. ಇವರೇ ಮಕ್ಕಳಿಗೆ ತಕ್ಕ ಗುರುಗಳೆಂದು ನಿರ್ಧರಿಸಿದ ಭೀಷ್ಮರು ದ್ರೋಣರನ್ನೇ ಮಕ್ಕಳಿಗೆ ವಿದ್ಯೆ ಕಲಿಸಲು ನೇಮಿಸಿದ್ರು. ಹಸ್ತಿನಾವತಿಯ ಸಾಮ್ರಾಜ್ಯವನ್ನ ಎತ್ತಿ ಹಿಡಿದು ನಿಲ್ಲಿಸಿದವರಲ್ಲಿ ಭೀಷ್ಮ ಪ್ರಮುಖ ವ್ಯಕ್ತಿ. ಮೊಮ್ಮಕ್ಕಳಲ್ಲಿ ಅವರಿಗೆ ಪಾಂಡವರ ಮೇಲೆ ಹೆಚ್ಚು ಒಲವಿತ್ತು. ಅದಕ್ಕೆ ಕಾರಣ ಸರಳ. ಪಾಂಡವರು ಮೊದಲಿನಿಂದಲೂ ಸಹ ಸರಳ ಸಜ್ಜನರು, ಹಿರಿಯರ ಮೇಲೆ ಗೌರವ ಭಾವನೆ ಹೊಂದಿದ್ದವರು, ನಯ ವಿನಯ ವಿದ್ಯೆಗಳಲ್ಲಿ ಸಂಪನ್ನರಾಗಿದ್ರು. ಆದರೆ ಕೌರವರಲ್ಲಿ ಅಸೂಯೆ ಮನೆ ಮಾಡಿತ್ತು. ಇದನ್ನ ತೊಡೆದು ಹಾಕಲು ಭೀಷ್ಮ ಕೈಲಾದಷ್ಟು ಶ್ರಮಿಸಿದ್ರು. ಆದರೆ ಜನ್ಮತಃ ಕ್ರೂರಿಗಳು ಮದಾಂಧರಾದ ಕೌರವರು ಅವರ ನಿಯಂತ್ರಣಕ್ಕೆ ಸಿಗಲಿಲ್ಲ. ಈ ನಿಟ್ಟಿನಲ್ಲಿ ಭೀಷ್ಮರ ಮೇಲೆ ಸಾಕಷ್ಟು ಆರೋಪಗಳು ಸಹ ಇವೆ. ಇವರು ಸಭೆಯಲ್ಲಿ ದ್ರೌಪದಿಯ ಮೇಲೆ ನಡೆಸಿದ ದೌರ್ಜನ್ಯದ ವಿರುದ್ಧ ಏನೆಂದು ಮಾತನಾಡಲಿಲ್ಲ. ಕೌರವನಿಗೆ ಬುದ್ಧಿ ಹೇಳಲಿಲ್ಲ ಎಂಬ ವಾದಗಳಿದೆ. ದ್ಯೂತ ನಡೆದಾಗ ಅದನ್ನ ಸಹ ಭೀಷ್ಮ ತಡೆಯಬಹುದಾಗಿತ್ತು. ಆದರೆ ಅವರು ಮೌನ ವಹಿಸಿ ಮುಂದೆ ನಡೆದ ಅನಾಹುತಕ್ಕೆ ಪರೋಕ್ಷವಾಗಿ ಕಾರಣರಾದರು ಎಂದು ಹೇಳಲಾಗುತ್ತೆ. ಆದರೆ ಭೀಷ್ಮ ಎಂದಿಗೂ ಸಹ ತನ್ನ ಮೊಮ್ಮಕ್ಕಳ ಅಪದೆಸೆಯನ್ನ ಬಯಸಿದವರಲ್ಲ. ಮೊಮ್ಮಕ್ಕಳು ಆಡಿ ಪಾಡಿ ಕೂಡಿ ಬೆಳೆಯಲಿ ಎಂಬುದೇ ಅವರ ಆಶಯವಾಗಿತ್ತು. ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲೂ ಸಹ ತನ್ನ ನಾಶದಿಂದಾದರೂ ಈ ಯುದ್ಧ ಕೊನೆಗೊಳ್ಳಲಿ ಎಂಬುದು ಅವರ ಆಶಯವಾಗಿತ್ತು. ಹೀಗಾಗಿ ಯುದ್ಧದಲ್ಲಿ ಅವರು ಒಮ್ಮೆ ಕೃಷ್ಣನನ್ನೇ ಕೆರಳುವ ಹಾಗೆ ಮಾಡಿದ್ರು. ಈ ಮಕ್ಕಳ ನಡುವಿನ ಘೋರ ಯುದ್ಧ ನೋಡುವ ಬದಲು ಶ್ರೀಕೃಷ್ಣನಿಂದ ತನ್ನ ವಧೆಯಾಗುವುದೇ ಸರಿ ಎಂದು ಭೀಷ್ಮರು ಹಾಗೆ ಮಾಡಿದ್ರು. ಮುಂದೆ ತನ್ನ ಸೋಲಿನ ಸುಳಿವನ್ನ ಸಹ ಸ್ವತಃ ಭೀಷ್ಮರೇ ಪಾಂಡವರಿಗೆ ನೀಡುವ ಪ್ರಸಂಗವೊಂದು ಅತ್ಯಂತ ರೋಚಕ ಹಾಗೂ ನೀತಿಯುಕ್ತವಾಗಿದೆ. ಕುರುಕ್ಷೇತ್ರ ಯುದ್ಧವು ಆರಂಭವಾಗಿತ್ತು. ಎರಡು ಸೇನೆಯಲ್ಲೂ ಪ್ರತಿನಿತ್ಯ ಹಲವಾರು ಯೋಧರು ಸಾವನ್ನಪ್ಪುತ್ತಿದ್ದರು. ಇತ್ತ ಕೌರವನ ಸೇನೆಯು 12 ಅಕ್ಷೋಹಿಣಿಯಷ್ಟಿತ್ತು. ಪಾಂಡವರಾದರೂ ಕೇವಲ 7 ಅಕ್ಷೋಹಿಣಿ ಸೈನ್ಯ ಮಾತ್ರ. ಅಷ್ಟಲ್ಲದೆ ಕೌರವನ ಸೇನೆಯಲ್ಲಿ ಶಕುನಿ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ದುಶ್ಯಾಸನ, ಜಯದ್ರಥ, ಸೈಂಧವರಂತಹ ಅತಿರಥ ಮಹಾರಥರೇ. ಆದರೂ ಕೌರವನಿಗೆ ಚಿಂತೆ. ಇಷ್ಟೆಲ್ಲ ಸಾಮರ್ಥ್ಯದವರಿದ್ದೂ ಸಹ ಪಾಂಡವರಲ್ಲಿ ಒಬ್ಬರನ್ನ ಈವರೆಗೂ ಹತ್ತಿಕ್ಕಲಾಗಲಿಲ್ಲ. ಭೀಷ್ಮ, ದ್ರೋಣರು ಹೆಸರಿಗೆ ಮಾತ್ರ ತನ್ನ ಪಕ್ಷದಲ್ಲಿದ್ದಾರೆ. ಅವರ ಒಲವೆಲ್ಲ ಪಾಂಡವರ ಕಡೆಗೆ. ಮನಸ್ಸಿಲ್ಲದ ಮನಸ್ಸಿನಲ್ಲಿ ಯುದ್ಧದಲ್ಲಿ ಭಾಗಿಯಾಗಿದ್ದಾರೇನೋ ಎನಿಸುತ್ತದೆ. ಅಲ್ಲದೆ ಕರ್ಣ ಹಾಗೂ ಭೀಷ್ಮರಿಗೆ ಎಂದೂ ಮೈತ್ರಿ ಇರಲಿಲ್ಲ. ಮಾತು ಮಾತಿಗೂ ಭೀಷ್ಮನು ಕರ್ಣನ ಮೂತಿ ತಿವಿಯುವಂತಹ ಮಾತನಾಡ್ತಾ ಇದ್ದ. ಇದೇ ಕಾರಣಕ್ಕೆ ಭೀಷ್ಮನಿರುವವರೆಗೂ
ತಾನು ಯುದ್ಧದಲ್ಲಿ ಭಾಗಿಯಾಗಲಾರನೆಂದು ಕರ್ಣ ಹಠ ಹಿಡಿದು ತಟಸ್ಥನಾಗಿದ್ದ ಬೇರೆ. ಇಷ್ಟೆಲ್ಲ ಯೋಚನೆಗಳ ಸುಳಿಯಲ್ಲಿ ಸಿಲುಕಿದ ಕೌರವ ಅವತ್ತಿನ ರಾತ್ರಿ ಭೀಷ್ಮನ ಪಾಳಯಕ್ಕೆ ಹೊಕ್ಕ. ಭೀಷ್ಮನ ಕುರಿತು ತನ್ನ ಅಸಮಾಧಾನ ವ್ಯಕ್ತಪಡಿಸಿದ. ತಾತ, ಇದು ಯುದ್ಧ. ನೀವು ನನ್ನ ಪಕ್ಷದಲ್ಲಿದ್ದೀರಿ. ಇಡೀ ಸೇನೆಯ ಉಸ್ತುವಾರಿ ನಿಮ್ಮದೇ. ಆದರೆ ನೀವು ಯಾಕಿಂತ ನಿರಾಸಕ್ತಿ ತೋರುತ್ತಿದ್ದೀರೋ ನಾನರಿಯೇ. ಯುದ್ಧದ ನೀತಿಯೆಲ್ಲವನ್ನ ಸಹ ಬಲ್ಲ ನೀವೇ ಹೀಗೆ ಭೇದ ಭಾವ ಮಾಡಬಹುದೇ? ಮನಚುಚ್ಚುವಂತಿದ್ದ, ತನ್ನ ತಾಳ್ಮೆಯನ್ನೇ ಕೆಣಕುವಂತಿದ್ದ ಕೌರವನ ಮಾತಿಂದ ವಿಚಲಿತನಾದ ಭೀಷ್ಮನು ಗುಡುಗಿದ. ನಿನ್ನಂತವನ ಅನ್ನದ ಋಣಕ್ಕೆ ಬಿದ್ದ ನಾವುಗಳು ಇಂತಹ ಮಾತನ್ನ ಕೇಳೋದ್ರಲ್ಲಿ ಆಶ್ಚರ್ಯವೇನಿಲ್ಲ. ಹಿರಿಯರ ಮಾತನ್ನ ಕೇಳದೆ ನಿನ್ನದೇ ಹಠ ಸಾಧಿಸಿದ ನೀನು ಇವತ್ತು ಸ್ಥಿತಿಯನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ನಿಜ, ಇಷ್ಟು ದಿನ ನೀವು ನನ್ನ ಪ್ರೀತಿಯ ಮೊಮ್ಮಕ್ಕಳೆಂಬ ಮೋಹಕ್ಕೆ ಸಿಲುಕಿದ್ದೆ. ನೀನಿವತ್ತು ನನ್ನ ಕಣ್ಣು ತೆರೆಸಿದೆ. ನಿನ್ನಿಂದ ಈ ರೀತಿಯ ಅಪಮಾನಕ್ಕೀಡಾಗುವ ಬದಲು ಪಾಂಡವರ ನಾಶಕ್ಕೆ ನಾನು ನಿಲ್ಲೋದೇ ಸರಿ. ನಾಳೆ ನೋಡು ಈ ಭೀಷ್ಮನ ಪರಾಕ್ರಮ. ನಾನು ಇಲ್ಲವೇ ಆ ಪಾಂಡವರು. ಭೀಷ್ಮನ ಮಾತುಗಳಿಂದ ಸಂತುಷ್ಟನಾದ ಕೌರವನು ಅಲ್ಲಿಂದ ಹೊರಟ. ಇತ್ತ ಪಾಂಡವರ ಪಾಳಯದಲ್ಲಿ ಭಯದ ವಾತಾವರಣವೇರ್ಪಟ್ಟಿತ್ತು. ಭೀಷ್ಮನ ಶಕ್ತಿ ಸಾಮರ್ಥ್ಯವು ಅವರಿಗೆ ತಿಳಿಯದ ವಿಷಯವೇನಾಗಿರಲಿಲ್ಲ. ದೇವತೆಗಳು ಸಹ ಭೀಷ್ಮನನ್ನ ಸೋಲಿಸಲಾರರು. ಹೀಗಿರುವಾಗ ತಮ್ಮ ನಾಶಕ್ಕೆ ನಿಂತ ಭೀಷ್ಮನಿಂದ ಯಕಶಿತ್ ಆತನ ಮೊಮ್ಮಕ್ಕಳಾದ ನಾವುಗಳು ಪಾರಾಗಲು ಸಾಧ್ಯವೇ ಎಂದು ಪಾಂಡವರು ಚಿಂತಿತರಾದರು. ಕೃಷ್ಣನಲ್ಲಿ ಮೊರೆ ಇಟ್ಟರು. ಕೃಷ್ಣ ಮುಗುಳ್ನಕ್ಕು ಅವರನ್ನ ಸಂತೈಸಿದ. ಅಂದು ರಾತ್ರಿ ದ್ರೌಪದಿಯನ್ನ ಕಂಡು ಗುಟ್ಟಾಗಿ ಭೀಷ್ಮನ ಪಾಳಯಕ್ಕೆ ಕಳಿಸಿದ. ದ್ರೌಪದಿ ತನ್ನನ್ನ ಕೃಷ್ಣನ ಅಣತಿಯಂತೆ ಸೆರಗಿನ ಮುಖವನ್ನ ಮುಚ್ಚಿಕೊಂಡು ಭೀಷ್ಮನ ಕೋಣೆಗೆ ಹೊಕ್ಕಳು. ಕೃಷ್ಣನು ಆಕೆಯನ್ನ ತಡೆದು ಸದ್ದಾದಿತೆಂದು ಆಕೆಯ ಪಾದುಕೆಗಳನ್ನ ತೆಗೆಯಲು ಹೇಳಿ ಅವುಗಳನ್ನ ತನ್ನ ಉತ್ತರಿಯದ ವಸ್ತ್ರದಲ್ಲಿ ಮುಚ್ಚಿಟ್ಟುಕೊಂಡು ತಾನು ಅಲ್ಲಿ ಒಂದೆಡೆ ಮರೆಯಾಗಿ ನಿಂತ. ಒಳಹೊಕ್ಕ ದ್ರೌಪದಿಯು ಮಲಗಿ ನಿದ್ರಿಸ್ತಾ ಇದ್ದ ಭೀಷ್ಮನ ಕಾಲಿಗೆ ನಮಸ್ಕರಿಸಿದ್ಲು. ಸುತ್ತಲೂ ಕತ್ಲಾದ್ರಿಂದ ಆಕೆಯ ಗುರುತು ಭೀಷ್ಮನಿಗೆ ಸಿಗೋದು ಕಷ್ಟವಾಗಿತ್ತು. ಆಕೆಯ ಕೈ ಸ್ಪರ್ಶವಾಗುತ್ತಿದ್ದಂತೆ ಎಚ್ಚರಗೊಂಡ ಭೀಷ್ಮ ಯಾರೋ ಊರಿನ ಮುತ್ತೈದೆ ಎಂದೇ ಭಾವಿಸಿ ದೀರ್ಘ ಸುಮಂಗಲಿ ಭವ ಎಂದಷ್ಟೇ ಹರಿಸಿದ. ಆಗ ಮುಸುಕನ್ನ ತೆರೆದ ದ್ರೌಪದಿ, ಈಗ ಈ ಸುಮಂಗಲಿಯ ತಾಳಿ ನಿಮ್ಮ ಕೈಯಲ್ಲೇ ಇದೆ ನೋಡಿ, ಅದನ್ನ ನಿಮ್ಮ ಕೈಯಾರೆ ಅಳಿಸುವಿರೋ ಉಳಿಸುವಿರೋ ಎಂದು ಕೇಳಿಕೊಂಡ್ಲು. ಆಗ ಬೆರಗಾದ ಭೀಷ್ಮನು ಈ ಚಾಣ್ಮೆಯ ಹಿಂದೆ ಇರುವ ಆ ಭಕ್ತ ಜನಾಲೋಲನನ್ನ ಊಹಿಸಿದ. ಅಷ್ಟರಲ್ಲಿ ಮರೆಯಿಂದ ನಗುತ್ತಾ ಹೊರಬಂದ ಕೃಷ್ಣನನ್ನ ಕಂಡು ಭೀಷ್ಮ ನಮಿಸಿದ. ಕೃಷ್ಣನು ತನ್ನ ಉತ್ತರ್ಯದಲ್ಲಿ ಏನನ್ನು ಸುತ್ತಿಕೊಂಡಿರುವುದನ್ನ ಗಮನಿಸಿದ ಭೀಷ್ಮನಿಗೆ ಕೃಷ್ಣ ಅವು ದ್ರೌಪದಿಯ ಪಾದುಕೆಗಳೆಂದು ಹೇಳಿ ಆಕೆಗೆ ಕೊಟ್ಟ. ಭಕ್ತರ ಸಲುವಾಗಿ ಅವರ ಪಾದುಕೆಗಳನ್ನ ಸಹ ಅವರ ಪಾಪ ಪುಣ್ಯಗಳನ್ನ ಬೇಕಾದರೂ ಪರಮಾತ್ಮ ತಾನು ಹೊರುತ್ತಾನೆಂಬ ಸತ್ಯವನ್ನ ಭೀಷ್ಮ ಮನಗಂಡು ಹರ್ಷಿಸಿದ. ಬಳಿಕ ತಾನೇ ಯುಧಿಷ್ಠಿರನ ಪಾಳಯಕ್ಕೆ ಹೋಗಿ ತಾನು ಶಸ್ತ್ರ ತೊರೆದವನ, ತಾಯಿ ತಂದೆಯರಿಗೆ ಓರ್ವನೇ ಮಗನಾದಂತವನ, ಯುದ್ಧದಲ್ಲಿ ಹೆದರಿ ಓಡಿ ಹೋಗುವವನ, ಶರಣಾಗತಿ ಬೇಡುವವನ, ಹೆಣ್ಣು ಅಲ್ಲದ ಗಂಡು ಅಲ್ಲದ ಶಿಖಂಡಿಯೊಂದಿಗೆ ಯುದ್ಧ ಮಾಡಲಾರೆ ಎಂದು ತಿಳಿಸಿ ತನ್ನ ಅಂತ್ಯದ ಸೂಚನೆಯನ್ನ ತಾನೇ ಅವರಿಗೆ ಕೊಟ್ಟ. ಭೀಷ್ಮನ ಇಂತಹ ದೊಡ್ಡ ಗುಣಕ್ಕೆ ಸೋತು ಪಾಂಡವರೆಲ್ಲರೂ ಕಣ್ಣೀರಾದರು. ವಿಧಿ ಇಲ್ಲದೆ ತಮ್ಮನ್ನಾಡಿಸಿ ಬೆಳೆಸಿದ ಪ್ರೀತಿಯ ತಾತನನ್ನೇ ತಾವೇ ತಮ್ಮ ಕೈಯಾರೆ ವಧಿಸುವ ಕಾಲ ಬಂತಲ್ಲ ಅಂತ ವ್ಯಕುಲಗೊಂಡ್ರು. ಕೃಷ್ಣನು ಬುದ್ಧಿ ಮಾತುಗಳನ್ನ ಹೇಳಿದ. ಭೀಷ್ಮನು ಮೊಮ್ಮಕ್ಕಳನ್ನೆಲ್ಲ ಸಂತೈಸಿದ. ತನಗಾಗಿ ರೋಧಿಸದಂತೆ ಎಚ್ಚರಿಸಿ ಯುದ್ಧ ಸನ್ನದ್ಧರಾಗಿರಿ ಎಂದು ಹೇಳಿ ಫಲಾಫಲವೆಲ್ಲ ಭಗವಂತನ ಕೈಯಲ್ಲಿದೆ ಎಂದು ಯುಧಿಷ್ಠಿರನನ್ನ ಹರಿಸಿದ. ಮುಂದೆ ಶಿಖಂಡಿಯನ್ನ ಮುಂದಿಟ್ಟುಕೊಂಡು ಪಾಂಡವರು ಭೀಷ್ಮನನ್ನ ಮಣಿಸ್ತಾರೆ. ಯುದ್ಧ ಮುಗಿದ ನಂತರವೂ ಸಹ ಅನೇಕ ದಿನಗಳವರೆಗೂ ಭೀಷ್ಮ ಜೀವಿಸಿದ್ದ. ಅವನು ಇಚ್ಛಾಮರಣಿ. ಅವನಿಗೆ ಯಾರಿಂದಲೂ ಯಾವುದರಿಂದಲೂ ಸಹ ಸೋಲಿಲ್ಲ, ಸಾವಿಲ್ಲ. ಸೂರ್ಯನ ಉತ್ತರಾಯಣದಲ್ಲಿ ಪ್ರಾಣ ತ್ಯಜಿಸೋದರಿಂದ ಆತ್ಮಕ್ಕೆ ಮೋಕ್ಷ ಸಿಗುತ್ತದೆ ಮತ್ತು ಅವನು ಮತ್ತೆ ತನ್ನ ಲೋಕಕ್ಕೆ ಹೋಗಿ ಮುಕ್ತನಾಗುತ್ತಾನೆ ಎಂಬುದನ್ನ ಭೀಷ್ಮನು ಚೆನ್ನಾಗಿ ತಿಳಿದಿದ್ದನು. ಭೀಷ್ಮನು ಬಾಣದ ಹಾಸಿಗೆಯ ಮೇಲೆ ಮಲಗಿದ ನಂತರವೂ ಯುದ್ಧ ಇನ್ನು 8 ದಿನಗಳವರೆಗೂ ನಡೆಯಿತು. ಪಾಂಡವರು ಯುದ್ಧ ಗೆದ್ದ ನಂತರ ಯುಧಿಷ್ಠಿರನನ್ನ ಹಸ್ತಿನಾವತಿಯ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾರೆ. ಶ್ರೀಕೃಷ್ಣನ ಆಜ್ಞೆಯ ಮೇರೆಗೆ ಧರ್ಮರಾಯನಿಗೆ ಆಡಳಿತ ನೀತಿ ಹಾಗೂ ರಾಜನೀತಿಯನ್ನ ಬೋಧಿಸ್ತಾನೆ. ಅದಾಗಲೇ ಭೀಷ್ಮ ಬಾಣಗಳ ಹಾಸಿಗೆಯಲ್ಲಿ ಮಲಗಿ 58 ದಿನಗಳಾಗಿತ್ತು. ಭೀಷ್ಮನು ಇನ್ನು ತಾನು ಹೊರಡುವ ಸಮಯ ಸನ್ನಿಹಿತವಾಯಿತೆಂದು ಭಾವಿಸಿ ಮೊಮ್ಮಕ್ಕಳಿಗೆ ಹರಸಿ ತನ್ನ ಸಾವನ್ನ ಕೋರಿಕೊಳ್ಳುತ್ತಾನೆ. ಭೀಷ್ಮನ ಬಗ್ಗೆ ಎಷ್ಟು ಹೇಳಿದ್ರೂ ಸಹ ಕಡಿಮೆಯೇ. ರಾಜ ಬಹುವಲ್ಲಭ ಎಂಬಂತಿದ್ದ ಅವತ್ತಿನ ಕಾಲಘಟ್ಟದಲ್ಲಿಯೂ ಸಹ ಮದುವೆಯಾಗದೆ ಉಳಿದ. ಉತ್ತರಾಧಿಕಾರತ್ವದ ಅಂದಿನ ಯುಗದಲ್ಲಿ ರಾಜನ ಮಗನಾಗಿಯೂ ಸಾಮ್ರಾಜ್ಯದ ರಾಜಭಾರ ಬೇಡವೆಂದು
ಪ್ರತಿಜ್ಞೆ ಮಾಡಿದ ಅವನ ವ್ಯಕ್ತಿತ್ವ ನಮ್ಮ ಊಹೆಗೂ ಸಹ ನಿಲುಕದ್ದು. ಭೀಷ್ಮ ಪಿತಾಮಹನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೂ ಇಂದಿನ ಯುಗದಲ್ಲಿ ಅವನ ವ್ಯಕ್ತಿತ್ವವನ್ನ ನಾವು ಅರ್ಥ ಮಾಡಿಕೊಳ್ಳುವ ಬಗೆ ಹೇಗೆಂದು ನಿಮ್ಮ ಮಾತುಗಳಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.